ಏನಪ್ಪಾ ಪೇಪರ್ ಓದ್ತಾ ಇದ್ಯಾ? ಏನ್ ಇವತ್ತಿನ ವಿಶೇಷ? ಇವತ್ತು ನಾನ್ ಪೇಪರ್ ಓದ್ತಾ ಇರೋದೇ ಒಂದು ದೊಡ್ಡ ವಿಶೇಷ. ಹೌದು, ನೀನ್ ಎಷ್ಟು ಓದಿದ್ಯಾ? ನೀನು ಓದಿರೋದಕ್ಕಿಂತ ಒಂದ್ 1/4 kg ಜಾಸ್ತಿನೇ ಓದಿದ್ದೀನಿ. ಏನು ಕೆಜಿ ಗಟ್ಲೆ ಓದ್ತಾರ? ಇನ್ನು ಹೆಂಗ ಓದ್ತಾರೆ ಅದೆಲ್ಲ ನಿಂಗೆ ಅರ್ಥವಾಗಲ್ಲ ಬಿಡು. ಏನಿದು ಈ ಊರಿಗೆ ಬಂದ ತಕ್ಷಣ ಹಿಂಗ್ ಬಿದ್ಬಿಟ್ನಲ್ಲ, ಇನ್ನು ಮುಂದಕ್ಕೆ ಏನೇನಾಯ್ತು ಏನ್ ಕತೆನೋ. ಅಯ್ಯಯ್ಯೋ, ನಮ್ಮೂರಿಂದ ಪೀಡೆ ತೊಲಗ್ತು ಅನ್ಕೊಂಡ್ರೆ ಮತ್ತೆ ಒಕ್ಕರ್ಸ್ಕೊಂಬಿಟ್ಟಲ್ಲಪ್ಪ. ಯಾವ ಪೀಡೆ ಅದು? ಅಲ್ಲಿ ನೋಡ್ರಪ್ಪ, ಆ ಪೀಡೆ. ಲೋ ಕೃಷ್ಣ, ಚೆನ್ನಾಗಿದ್ಯಾ? ಇಷ್ಟೊತ್ತರ್ಗು ಚೆನ್ನಾಗಿದ್ದೆ. ಅಲ್ಲ, ಇಷ್ಟ ದಿವಸ ಎಲ್ಲ ಹಾಳಾಗೋಗಿದ್ರಿ? ಅಲ್ಲ, ಎಲ್ಲೋಗಿದ್ರಿ? ನಿನ್ಗೆ ಆ ವಿಷಯ ಹೇಳಲೇ ಇಲ್ಲ ಅಲ್ವಾ? ಈಗ ತಾನೇ ಬಂದ್ರಿ, ಆಗ್ಲೇ ಶುರುನಾ? ಆಮೇಲೆ ಏನಾಯ್ತು ಅಂತಂದ್ರೆ, ನಾನ್ ಸ್ವಲ್ಪ ದಿವಸ ಹಳ್ಳಿಗೆ ಬಂದ್ಬಿಟ್ಟಿದ್ನಲ್ಲ, ಪಟ್ಟಣದಲ್ಲಿ ಹುಡುಗ ಹುಡುಗಿರಿಗೆ ಯಾರಿಗೂ ಮದುವೆ ಆಗದೆ ಸ್ಟೇ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಹೋಗಿ ಹೋಲ್ಸೇಲ್ ಆಗಿ ಮದುವೆ ಮಾಡಿ ಮುಗಿಸ್ಬಿಟ್ಟೆ. ಹೌದಾ? ಆಮೇಲೆ ಇನ್ನೇನು, ಹಳ್ಳಿನಲ್ಲಿ ಹುಡುಗ ಹುಡುಗಿರು ಯಾರು ಮದುವೆ ಆಗದೆ ಕಾಯ್ತಾ ಇರ್ತಾರಲ್ಲ ಅನ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ನಾನ್ ಯಾವಾಗ್ಲೂ ಒಳ್ಳೆ ಕೆಲಸನೇ ಮಾಡೋದು. ಆ ವಿಷಯ ಊರವ್ರಿಗೆಲ್ಲ ಗೊತ್ತು ಬಿಡಿ. ಈಗ ಕೊರೆಯೋದು ಬಿಟ್ಬಿಟ್ಟು ಅಲ್ಲ, ಟೀಗೆ ಕುಡಿತೀರಾ ಅಂದೆ. ಟೀನಾ? ಈ ಟೀ ಅಂಗಡಿಲ್ಲ, ಒಳ್ಳೆ ಕಲಗಚ್ಚಿದ್ದಂಗ ಇರ್ತದೆ. ಯಾರಯ್ಯ ಕಲ್ಗಚ್ಚು? ಯಾವ್ದು? ನೀನ್ ಮಾಡೋ ಟೀನೇ ಕಲಗಚ್ಚಿದ್ದಂಗಿದೆ. ಒಂದ್ ಕಾಲದಲ್ಲಿ ಇದೇ ಕಲ್ಗಚ್ ಟೀ ಕುಡ್ಕೊಂಡು ಇಲ್ಲೇ ಬಿದ್ದಿರ್ತಿದ್ಯಲ್ಲ, ಎಲ್ಲ ಮರ್ತ್ಬಿಟ್ಯಾ? ಅದೆಲ್ಲ ಹಳೆ ಕಾಲ. ಈಗ ಹೊಸ ಸ್ಟೈಲ್ ಅಲ್ಲಿ ಬಂದಿದೆ. ಹೊಸ ಸ್ಟೈಲ್ ಅಲ್ಲಿ ಬಂದಿದೆ. ಹೊಸ ಹೋಟ್ಲ್ ಹೋಗು. ಇಲ್ಲಿಗೆ ಯಾಕೆ ಬಂದೆ? ಹೋಗ್ತೀನಿ ಹೋಗ. ಏನೇನ ಏನ ಅಂದಂಗಿತ್ತು? ಅಲ್ಲ, ಬರೀ ಕೈಲಿ ಹೋಗ್ತಿದ್ದೀರಲ್ಲ, ಒಂದೆರಡು ಬೋಂಡ ಗಿಂಡ ಹಿಡ್ಕೊಂಡು ಹೋಗಿ ಹಂಗಂದ. ಕೃಷ್ಣ, ಎಂತ ಒಳ್ಳೆ ಮನಸ್ಸು ನಿಂದು. ಇಂತ ನನ್ನ ಮಕ್ಳು ಇರೋದ್ರಿಂದಲೇ ಮಳೆ ಬೆಳೆ ಎಲ್ಲ ಎಕ್ಬಿಟ್ಟೋಗಿರೋದು. ಕರೆಕ್ಟ್ ಆಗಿ ಹೇಳ್ದೆ ಕರ್ಣ. ನಾನು ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳೋದು. ಮರಿ, ಏನ್ ನಿನ್ನ ಹೆಸರು? ಕೃಷ್ಣ ಸನಿ ನನ್ ಮಗ. ಯಾರಾಜಿ ಅವರು? ಎದ್ ನಡಿಯ ಒಳಿಕೆ. ಅದೇ ನಿಂತ್ಕೋ ಅಜಯ್. ಇದ್ಯಾ ಕಳಿಸ್ಬಿಟ್ಟೆ ನಂಗೆ ಹೆಂಗಸ್ರ ಮಕ್ಕಳನ್ನೇ ನೋಡಿಲ್ಲ ನೀನು? ಅಲ್ಲ ಅಜಯ್, ನಾನ್ ಏನ್ ಹೇಳಕ್ ಬಂದೆ ಅಜಯ್, ನನ್ ಮಾತ್ ಕೇಳ ಅಜಯ್. ಅಲ್ಲ, ಅಯ್ಯೋ ಏನ್ ಫಿಗರು. ಹಲೋ ಮಿಸ್. ಏನಯ್ಯ ಹಂಗ್ ನೋಡ್ತಾ ಇದ್ಯಾ? ಅಯ್ಯ, ಮಾನ್ಗೆಟ್ಟವನೇ. ಅಯ್ಯಯ್ಯೋ, ನಾನ್ ಮಾನಗೆಟ್ಟವನಲ್ಲಮ್ಮ, ಬಹಳ ಜನಕ್ಕೆ ಮಾನ ಕೊಟ್ಟವನು. ಅಂದಾಗೆ ನೀನು ರಂಗಿ ಅಲ್ವಾ? ರಂಗಿ ಅಲ್ಲ, ನೆಂಗಿ. ಏನಾಗ್ಬೇಕಾಗಿತ್ತು? ಏನಿಲ್ಲ, ಇಲ್ಲೇ ನಾಗೇಗೌಡ್ರ ಮನೆ ಹತ್ರ ಹೋಯ್ತಾ ಇದ್ದೆ. ಹೋಗು, ಯಾರ್ ಬೇಡ ಅಂದವ್ರು? ಯಾರು ಬೇಡ ಅಂದ್ರು. ನೀನ್ ಫಿಗರ್ ನೋಡ್ತಾನೆ ಜರ್ ಕೊಡ್ದ ಹಂಗೆ ನಿಂತ್ಬಿಟ್ಟೆ. ಅಂದಾಗೆ ನಿನಗ್ ಮದ್ವೆ ಆಗೈತಾ? ಇಲ್ಲ, ಆಗಿಲ್ಲ. ಒಳ್ಳೇದೇ ಆಯ್ತು. ನನ್ ಮದ್ವೆ ವಿಷಯ ನಿಂಗ್ಯಾಕಯ್ಯ? ನೋಡು, ನಿನ್ಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬಿಡ್ತೀನಿ. ಆಯ್ತಾಯ್ತು, ನೋಡು. ಇತ್ತೀಚೆಗೆ ಹಳ್ಳಿ ಫಿಗರ್ಗಳು ಬಾರಿ ಇಂಪ್ರೂವ್ ಆಗ್ಬಿಟ್ಟೈತೆ. ನಿಂಗಿ ಟೈಮ್ ನೋಡ್ಕೊಂಡು ಊದ್ತೀನಿ ನಿನ್ಗೆ ಪುಂಗಿ.